ಆರಂಭದಲ್ಲಿ ಈ ವಿಡಿಯೋನ ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಏನ್ ಅನ್ನಿಸ್ತು ಸರ್? ನಿಮ್ಗೆ ಗೊತ್ತಿತ್ತಾ ಈ ವಿಡಿಯೋ ಇದೆಲ್ಲ? ನೀವು ಏನಾರ ನಿಮ್ಮ ಸಲಹೆಗಳನ್ನ ಏನಾದ್ರು ಪಡೆದಿದ್ರ? ಇಲ್ಲ ಅವ್ರು ಯಾರು ದೂತದ್ದು ಯೂಟ್ಯೂಬರ್ ಸಮೀರ್ ಇದಾರಲ್ಲ, ನನಗೆ ವೈಯಕ್ತಿಕ ಪರಿಚಯ ಇಲ್ಲ. ಮತ್ತೆ ಯಾವತ್ತಿಗೂ ನಾನು ಅವ್ರ ಸಂಪರ್ಕದಲ್ಲೇ ಇಲ್ಲ. ಮತ್ತೆ ಈ ಕ್ಷಣದವರೆಗೂ ನಾನು ಅವ್ರನ್ನ ನೋಡಿಲ್ಲ. ನಿನ್ನೆ ಅವ್ರಿಗೆ ಸ್ವಲ್ಪ ಬೆದರಿಕೆ ಕರೆಗಳು ಜಾಸ್ತಿ ಆಗ್ತದೆ ಅಂತ ಹೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ಮೇಲೆ ನನಗ್ ಪರಿಚಯ ಇರತಕ್ಕಂಥವ್ರು ಅವ್ರ ನಂಬರ್ ತಗೊಂಡು ಹೆಂಗ್ ಕಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಯೂಟ್ಯೂಬ್ ನಲ್ಲಿ ಮೋಸ್ಟ್ಲಿ ಏನೋ ಹಾಕಿದ್ರು ಏನೋ, ಆ ಒಂದು ಇದ್ರಲ್ಲಿ ಪಬ್ಲಿಕ್ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡು ನನಗ್ ಹಾಕಿದ್ರು. ಆಮೇಲೆ ಸುಮಾರು ಜನ ಅವ್ರಿಗೆ ಆ ನಂಬರ್ ತಗೊಂಡು ಮಹೇಶ್ ಶೆಟ್ಟರು ಕೂಡ ಮಾತಾಡಿ ಧೈರ್ಯ ಹೇಳಿದ್ರು ಅವ್ರಿಗೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಿಮ್ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ. ಆ ನಂತರ ಇಲ್ಲ, ನಾನು ಗಿರೀಶ್ ಮಠಣ್ಣವ್ರ ಸರ್ ಜೊತೆಗೂ ಮಾತಾಡ್ಬೇಕು ಅಂತ ಹೇಳಿದ ಮೇಲೆ ನನಗ್ ನಂಬರ್ ಹಾಕಿದ್ರು. ಸರ್ ನೀವು ಒಂದ್ಸಾರಿ ಮಾತಾಡಿ ಅಂತ ಹೇಳಿ ನಾನ್ ಮಾತಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿದೆ. ಏನ್ ತಲೆ ಕೆಡ್ಸ್ಕೊಬೇಡಿ, ಇವನ್ನ ಮುಂಚೆಂತನೂ ಅದೇ ಸ್ಟ್ರಾಟಜಿ ಇವ್ರದ್ದು, ಅವ್ರು ಮಾಡ್ತಿರ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ 1-2-3 ಅವರ್ಸ್ ಆದ್ಮೇಲೆ ಅದನ್ನ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿದ್ರು ಯಾರು ಸಮೀರ್ ಅವರು. ಇದು ಏನಂತ ಸರ್, ಹೊಸದಲ್ಲ ಇದು. ಅವ್ರು ಏನ್ ಈಗ ಹೆದರಿಕೆ ಹಾಕೋದಿದೆಯಲ್ಲ, ಹೊಸದಲ್ಲ. ತುಂಬಾ ಜನರಿಗೆ ಅದೇ ಟೆಕ್ನಿಕೇ ಮಾಡ್ತಾರೆ. ಮುಂಚೆ ಕೊಲೆಗಳನ್ನೇ ಮಾಡಿಸ್ಬಿಟ್ಟಿದ್ದಾರೆ. ಆದ್ರೆ ಈಗ ಅವ್ರಿಗೆ ಅದನ್ನ ಮಾಡಕ್ ಆಗಲ್ಲ. ಹಿಂಗಾಗಿ ಅವರು ಏನೇ ಇದ್ರು ನೋಟಿಸ್ ಕಳ್ಸೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕಾಂಟ್ಯಾಕ್ಟ್ ಮಾಡ್ಲಿ, ಏನಾದ್ರು ಡೀಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ, ನಮ್ ಜೊತೆಗೆ ಅಷ್ಟು ಇಷ್ಟು ಅಂತ ಹೇಳಿ ಹಂಗೂ ಕೂಡ ಸುಮಾರು ಜನಕ್ಕೆ ಮಾಡಿದ್ದಾರೆ ಹೆದರ್ಕೊಂಡು. ಬಟ್ ಬಹಳಷ್ಟು ಜನ ಯೂಟ್ಯೂಬರ್ಸ್, ನಾನು ಯಾಕೆ ಯೂಟ್ಯೂಬರ್ಸ್ ಈ ಒಂದು ರೆವಲ್ಯೂಷನ್ ನಲ್ಲಿ, ಇದು ನಾನು ರೆವಲ್ಯೂಷನ್ ಅಂತ ಕರಿತೀನಿ. ಸುಮಾರು ಜನ ಯೂಟ್ಯೂಬರ್ಸ್ ಯಾವ ಕಾರಣಕ್ಕೂ ಅವರ ಆಮಿಷಕ್ಕಾಗ್ಲಿ ಬೆದರಿಕೆಗಾಗ್ಲಿ ಬಗ್ಗಿಲ್ಲ. ಕೂಡ್ಲಾರಾಮ್ ಪೇಜ್, ಅಕ್ಷರ ಮೀಡಿಯಾ, ಸಂಚಾರಿ ಸ್ಟುಡಿಯೋ, ಯಾರು ರೆಗ್ಯುಲರ್ ಆಗಿ ಥರ್ಡ್ ಐ, ಎಲ್ಲರಿಗೂ ಕೂಡ ಅವರು ಇದನ್ನ ಮಾಡಕ್ ನೋಡಿದ್ರು. ಇನ್ನು ಅನೇಕ, ಬಟ್ ಯಾರು ಬಗ್ಲಿಲ್ಲ. ದುಡ್ಡಿಗೂ ಕೂಡ ಇದನ್ನ ಈಗ ಹೇಳ್ತಾರಲ್ಲ, ಏನೋ ಡೀಲು 35 ಲಕ್ಷ ಅಂತ, ಇವರೇ ದುಡ್ಡು ಇಟ್ಕೊಂಡು ಓಡಾಡ್ತಾರೆ ಎಲ್ಲಾರ ಕಡೆನು. ದುಡ್ಡು ಇವರೇ ಎಲ್ಲಾರ ಮನೆಗೆ ಹೋಗಿ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ. ಅಕ್ಷರ ಮೀಡಿಯಾದವ್ರಿಗೆ 50 ಲಕ್ಷ ಕೊಡ್ತೀನಿ ಅಂತ ಮನೆಗೆ ಆಫೀಸಿಗೆ ಬಂದು ಆಫರ್ ಮಾಡಿದ್ರು, ಒಪ್ಲಿಲ್ಲ. ಕೂಡ್ಲಾರಾಮ್ ಪೇಜಿಗೆ 35 ಲಕ್ಷ ಕೊಡ್ತೀವಿ, ನೀನ್ ಸ್ಟಾಪ್ ಮಾಡು ಅಂತ ಹೇಳಿದ್ರು. ಮನೆ ತನಕ ಬಂದು ಕೇಳಿದಾರೆ. ಆನಂತರ ಒಬ್ನು ಮಹಾವೀರ್ ಜೈನ್ ಅಂತ ಹೇಳಿ ಯಾರ್ಯಾರು ಒಬ್ಬ ಯೂಟ್ಯೂಬರ್ಗೆ ದುಡ್ಡು ಹಾಕಿದಾನೆ ಹೇಳಿಸಿ ಮಹೇಶ್ ಶೆಟ್ಟರ್ ಅಗೇನ್ಸ್ಟ್, ಹೋರಾಟದ ಅಗೇನ್ಸ್ಟ್ ಮಾತಾಡೋ ಹಂಗನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ಯಾನಿಗೆ ದುಡ್ಡು ಹಾಕಿದ್ದಾನೆ ಅದರ ರೆಸಿಪ್ಟ್ ಇದೆ ನನ್ನ ಹತ್ರ. ಮಹಾವೀರ್ ಜೈನ್ ಅನ್ನೋನು ಅವ್ರ ಕಡೆ ಇದ್ದವನು ಹಾಕಿದ್ದಾನೆ. ಇವರೇ ದುಡ್ಡು ಹಿಡ್ಕೊಂಡು ಓಡಾಡ್ತಾರೆ ಹೆದರ್ಕೊಂಡು. ಇವ್ ಉಲ್ಟಾ ಈ ಪಾಪ ಯೂಟ್ಯೂಬರ್ ಮೇಲೆ ಹಾಕ್ತಾರೆ, ಈ ಸಮೀರ್ ಮೇಲೆ ಹಾಕ್ತಾರೆ. ಬಟ್ ಸಮೀರ್ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ಆಕ್ಚುಲ್ ಆಗಿ ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತಾ ಇರೋದಾಗ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳಷ್ಟು ಧೈರ್ಯ ತುಂಬಾ ಕೆಲಸ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಈ ಮಹೇಶ್ ತಿಮರೋಡಿ ಅಂತ, ನಿಮ್ ಗಿರೀಶ್ ಮಠಣ್ಣ ಅಂತ ಇಷ್ಟು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀರಿ. ನಿಮ್ಮಂತ ಒಂದಿಷ್ಟು ಶಕ್ತಿಗಳು ಅವ್ರಿಗೆ ಬಲವಾಗಿ ನಿಂತು ಬಿಟ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಧೈರ್ಯ ತುಂಬೋದೇನೋ. ಸದ್ಯದ ಪರಿಸ್ಥಿತಿ ಎಲ್ಲಿದ್ದಾರೆ? ಅಟ್ಲೀಸ್ಟ್ ಸೇಫಾ ಅಥವಾ ಸೇಫ್ ಆಗಿದ್ದಾರೆ ಸರ್? ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಆದ್ರೆ ಜನನು ಕೂಡ ನೋಡಿ, ಇದು ಇಂಡಿವಿಜುವಲ್ ಯಾರ್ದೋ ನಮ್ಮ ಮನೆಗೋಸ್ಕರ ನಾವು ಹೊಡೆದಾಡ್ತಾ ಇಲ್ಲ.